ಶ್ರೀ ಗುರು ಬಸವಲಿಂಗಾಯ ನಮಃ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರೊಂಬಡೆ ಬೇಲಿ ಕೆಯಮೆ ಒಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊಲೆಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾರಂಗ ಇವು ತುಂಬಾ ಒಂದಕ್ಕೊಂದು ಅನ್ಯೂನ್ಯವಾಗಿ ಇದ್ರೆ ಆ ಪ್ರಜಾಪ್ರಭುತ್ವದ ಬ್ಯೂಟಿನೇ ಬೇರೆ. ಆದರೆ ಇವುಗಳಲ್ಲಿ ಯಾವುದಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿಜಕ್ಕೂ ಈ ದೇಶದ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜಕ್ಕೂ ನಗೆಪಾಟ್ಲಿಗೆ ಗುರಿಯಾಗ್ತದೆ. ಪತ್ರಿಕಾರಂಗ ಇವೆಲ್ಲವುಗಳನ್ನು ನೋಡ್ತಿರ್ತದೆ. ಪತ್ರಿಕಾರಂಗಕ್ಕೆ ಯಾವುದೇ ರೀತಿಯ ಕಾನೂನು ಮಾನ್ಯತೆ ಅದಕ್ಕಿಲ್ಲದೆ ಹೋದ್ರೂ ಕೂಡ ಅದು ಕಾರ್ಯಾಂಗವನ್ನ, ಶಾಸಕಾಂಗವನ್ನ ಹಾಗೂ ಆವಾಗವಾಗ ನ್ಯಾಯಾಂಗದ ತಪ್ಪು ಒಪ್ಪುಗಳ ಕುರಿತು ಸಾರ್ವಜನಿಕರ ಅಭಿಪ್ರಾಯವನ್ನ ತಿಳಿಸಿ ಅದು ನಿಜಕ್ಕೂ ಎತ್ತರದ ಸ್ಥಾನದಲ್ಲಿದೆ. ಒಂದು ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿ ನಡಿಬೇಕಾದ್ರೆ ಅಲ್ಲಿ ಪತ್ರಿಕೆಗಳು ತುಂಬಾ ಮಹತ್ವದ ಕೆಲಸವನ್ನು ನಿರ್ವಹಿಸ್ತವೆ. ಎಲ್ಲಿ ಪತ್ರಕರ್ತ ಮತ್ತು ಪತ್ರಿಕೆಗಳು ಜಾಗೃತೆಯಿಂದ ಇರ್ತವೋ ಆ ದೇಶದ ಪ್ರಜಾಪ್ರಭುತ್ವ ನಿಜಕ್ಕೂ ಯಶಸ್ವಿ ಆಗ್ತವೆ. ಅದರಲ್ಲೆಲ್ಲ ಎರಡು ಮಾತುಗಳೇ ಇಲ್ಲ. ಅವು ಕಾರ್ಯಾಂಗದ, ಶಾಸಕಾಂಗದ ಅನೇಕ ನ್ಯೂನತೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ತಾ ಇರ್ತವೆ. ಹಾಗೂ ಜನಸಾಮಾನ್ಯನ ನೋವು ನಲಿವುಗಳನ್ನ ಈ ಶಾಸಕಾಂಗಕ್ಕೆ ಮತ್ತು ಕಾರ್ಯಾಂಗಕ್ಕೆ ತಿಳಿಸ್ತಾನೆ ಇರ್ತದೆ. ಹೀಗಾಗಿ ಪ್ರಜಾಪ್ರಭುತ್ವ ತಂತಾನೆ ಸರಿಗೊಳ್ತಾ ಹೋಗ್ತಾ ಇರ್ತದೆ. ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಕುಂಠಿತ ನಡೀತದೋ ಅಲ್ಲಿ ಸಹಜವಾಗಿ ಪ್ರಜಾಪ್ರಭುತ್ವನ ಕುಂಠಿತ ನಡೀತದೆ. ಅದರ ಎರಡು ಮಾತುಗಳೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದ ಕುರಿತು ಇಂಥ ಗಟ್ಟಿಯಾದ ಮಾತನ್ನು ಹೇಳಲಿಕ್ಕೆ ನನಗೂ ಕೂಡ ಹೆದರಿಕೆ ಬರ್ತಾ ಇದೆ. ನಾನು ಕೂಡ ಒಬ್ಬ ಪತ್ರಕರ್ತನೇ. ನನಗೂ ಕೂಡ ಜವಾಬ್ದಾರಿಗಳಿವೆ. ಜವಾಬ್ದಾರಿ ಇದ್ದುಕೊಂಡು ಜವಾಬ್ದಾರಿಯುತ ಈ ದೇಶದ ಪ್ರಜೆಯಾಗಿ, ಪತ್ರಕರ್ತನಾಗಿ ಕೆಲವು ಮಾತುಗಳನ್ನ ಇಲ್ಲಿ ಹೇಳಲೇಬೇಕಾಗಿದೆ. ನಾನು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವಾಗ ನಿಜಕ್ಕೂ ಪ್ರಾಮಾಣಿಕವಾದ ತುಡಿತ ಇರತಕ್ಕಂಥ ಪತ್ರಿಕೆಗಳ ಸಂಪಾದಕರಿದ್ರು ಮತ್ತು ಮಾಲೀಕರು ಕೂಡ ಹಾಗೆ ಇದ್ರು. ಹಾಗಾಗಿ ನಿಷ್ಠುರವಾಗಿ, ನ್ಯಾಯಯುತವಾಗಿ, ಜನಪರವಾಗಿ, ಜನಸಾಮಾನ್ಯನ ಪರವಾಗಿ ಅಲ್ಲಿ ಏನೇ ಬರೋದು ಕೂಡ ಪ್ರಕಟ ಆಗ್ತಿತ್ತು. ಆ ನೈತಿಕತೆಯನ್ನ ಪತ್ರಕರ್ತರು, ಪತ್ರಿಕಾ ಮಾಲೀಕರು ಮತ್ತು ಪತ್ರಿಕೆಯ ಸಂಪಾದಕ ವರ್ಗ ಏನಿರುತ್ತಲ್ಲ ಅವರೆಲ್ಲರೂ ಅಷ್ಟು ಪ್ರಾಮಾಣಿಕತೆ ಇದ್ರು. ಬಹುಶಃ ಈ ಪ್ರಾಮಾಣಿಕತೆಯನ್ನ ಇವತ್ತಿನ ದಿನಗಳಲ್ಲಿ ದೀಪ ಹಚ್ಚಿ ಹುಡುಕಾಡಬೇಕು ಅಂತಕ್ಕಂಥ ಒಂದು ದಿನಮಾನಗಳಲ್ಲಿ ನಾವೆಲ್ಲ ಇದ್ದೇವೆ. ಮೊನ್ನೆ ಪ್ರಕಾಶ್ ರಾಜ್ ಅವರ ಪತ್ರಿಕೆ ನೀವು ನೋಡಿದ್ರಿ. ಪಾಪ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ರೆ ಇಲ್ಲಿ ಕೇಳಿ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಈ ಭಾರತ ದೇಶದ ಯುವಕರಲ್ಲಿ ಐ ಸ್ಟ್ಯಾಂಡ್ ಆನ್ ದ ಸ್ಟೇಟ್ಮೆಂಟ್. ದೇರ್ ಈಸ್ ಗುಡ್ ಮೀಡಿಯಾ, ದೇರ್ ಈಸ್ ಗೋಧಿ ಮೀಡಿಯಾ ಟು. ಬಿಕಾಸ್ ನಾನು ನನ್ನ ಜೀವನದಲ್ಲಿ, ಇತ್ತೀಚಿನ ರಾಜಕೀಯ ಮತ್ತು ಪರ್ಸನಲ್ ಜೀವನದಲ್ಲಿ ಎರಡೂ ಮಾಧ್ಯಮಗಳನ್ನು ನೋಡಿದ್ದೀನಿ. ಸೊ ನನಗೆ ಚೆನ್ನಾಗಿ ಗೊತ್ತು. ಸೊ ನಾನು ಕ್ಲಿಯರ್ ಆಗಿ ಮಾಧ್ಯಮ ಮಿತ್ರರೇ ಅಂತ ಕರೆದಿದ್ದೀನಿ, ಮಾರಿಕೊಂಡವ್ರನ್ನೂ ಕರಿತೀನಿ. ಯಾಕಂದ್ರೆ ಅವ್ರ ಹೆಸರಿಟ್ಟೇ ಕರಿಬೇಕು ನಾನು. ಈ ಪ್ರಕಾಶ್ ರಾಜರ ಈ ಮಾತಿಗೆ ಬೆಚ್ಚಿ ಬಿದ್ದಂತ ಪತ್ರಿಕಾ ಸಮೂಹ ಅವರ ಮೇಲೆ ಕಂಡದ ಪ್ರಶ್ನೆಗಳನ್ನ ಮಳೆಗಿರ್ಲಿಕ್ಕೆ ಶುರು ಮಾಡಿತು. ಎಷ್ಟು ಕೀಳು ಮಟ್ಟದಲ್ಲಿ ಅವ್ರನ್ನ ಪ್ರಶ್ನಿಸಕ್ಕೆ ಶುರು ಮಾಡಿದ್ರೆ, ನಿಮ್ಮನ್ನ ಪ್ಯಾಂಟ್ ಸರಿಯಾಗಿ ಭದ್ರತೆಯಿಂದ ಇಟ್ಕೊಳ್ಳಿ, ನಿಮ್ಮ ಬೆಲ್ಟ್ ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮನ್ನು ಬೆತ್ತರ ಮಾಡೋ ಶಕ್ತಿ ನಮಗಿದೆ ಅಂತನ್ನುವ ಒಂದು ಹೆದರಿಕೆಯ ಧ್ವನಿಯಲ್ಲಿ ಮಾತನಾಡಿದ್ರು. ಪತ್ರಕರ್ತರು ಹೀಗ್ಯಾಕೆ ಒಮ್ಮೆ ಮುಗಿಬಿದ್ರು ಅಂತಂದಕ್ಕೆ ಕಾರಣ ನಿಮ್ಗಂತೂ ಗೊತ್ತೇ ಇದೆ. ಅವರು ಎಲ್ಲ ಪತ್ರಕರ್ತರನ್ನಲ್ಲ, ಕೆಲವು ಪತ್ರಕರ್ತರು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿದ್ರು. ಮಾರಿಕೊಂಡ ಪತ್ರಕರ್ತ ಅಂತ ಹೇಳಿಲ್ಲ, ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿದ್ರು. ಇದು ನಿಜಕ್ಕೂ ಗಂಭೀರವಾದ ಆರೋಪನೆ. ಅದ್ರಾಗ ಎರಡು ಮಾತುಗಳೇ ಇಲ್ಲ. ಮಾರಿಕೊಂಡ ಮಾಧ್ಯಮಗಳು ಅಂತ ಅವರು ಹೇಳಿದಾಗ ಪತ್ರಕರ್ತರಾದಂತಹ ನಾವುಗಳು ಆತ್ಮಾವಲೋಕನ ಮಾಡಬೇಕಾಗಿತ್ತು. ಇವತ್ತು ಪತ್ರಿಕೆ ಉದ್ಯಮವಾಗಿ ಬೆಳೆದು ಬಿಟ್ಟಿದೆ. ಉದ್ಯಮ ಅಂದ್ರೆ ಸಹಜವಾಗಿ ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಬಂದೇ ಬರ್ತದೆ. ಯಾರು ಲಾಭಕ್ಕಾಗಿ ಈ ಪತ್ರಿಕೆ ಉದ್ಯಮವನ್ನು ಶುರು ಮಾಡ್ತಾರೋ ಅವರು ತಮ್ಮ ಬಂಡವಾಳವನ್ನು ಕ್ರೋಢೀಕರಿಸುವ ಸಲುವಾಗಿ ಸಹಜವಾಗಿ ಯಾರು ಬಂಡವಾಳನ ಹಾಕಿರ್ತಾರೋ ಆ ಬಂಡವಾಳಿಗನಿಗೆ ನಿಷ್ಠವಾಗಿ ಇರಲೇಬೇಕಾಗ್ತದೆ. ಆತ ಪ್ರಜಾಪ್ರಭುತ್ವದ ಪರವಾಗಿ, ಪ್ರಜೆಗಳ ಪರವಾಗಿ, ಅವರ ಜನಸಾಮಾನ್ಯರ ಪರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಪಾದಕ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತೂ ಖಂಡಿತ ಇಲ್ಲ. ಅದೊಂಥರ ಉಸಿರುಗಟ್ಟುವಂತ ಒಂದು ಸ್ಥಿತಿ. ಈ ಸ್ಥಿತಿ ಒಳಗಡೆ ಇಡೀ ಭಾರತ ಪ್ರಜಾಪ್ರಭುತ್ವ ಇದೆ. ಇಡೀ
ಪತ್ರಿಕೆಯ ಉದ್ಯಮಿಗಳು ಇದ್ದಾರೆ. ಹಾಗಾಗಿ ಸಹಜವಾಗಿ ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಯಾರಿಗಾದ್ರೂ ಬರುವಂಥದ್ದು. ಈ ಪ್ರಕಾಶ್ ರಾಜ್ ಕೇಳಂತ ಅಂದ ತಕ್ಷಣ ಇವ್ರು ಯಾಕೆ ಒಂಥರ ಉರಿ ಒದ್ದಾಡ್ತು ನನಗಂತ ಅರ್ಥ ಆಗೋದಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಿದಂತ. ನೀವು ಪತ್ರಕರ್ತರಲ್ಲಿ ಪ್ರಾಮಾಣಿಕರೇ ಆಗಿದ್ದರೆ ನೀವು ಆತನ ವಿರುದ್ಧ ಕೂಗುವ, ಚೀರುವ, ಎತ್ತರದ ಧ್ವನಿಯಲ್ಲಿ ಆತನ ಟೀಕಿಸುವ ಅಗತ್ಯ ಇರಲಿಲ್ಲ. ಅದನ್ನು ಸ್ವೀಕರಿಸಬೇಕಾಗಿತ್ತು. ನೀವು ಪ್ರಸಂಗ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಟ್ರಸ್ಟಿಗೆ ಶಾಮನೂರು ಶಿವಶಂಕರಪ್ಪನವರು 10 ಲಕ್ಷಗಳನ್ನು ಕೊಡ್ತೀವಿ ಅಂತ ಏನೋ ವಾಗ್ದಾನ ಕೊಟ್ಟಿದ್ರಂತ. ಆ ಸಂದರ್ಭದಲ್ಲಿ ನಾನು ಪಾಟೀಲ್ ಪುಟ್ಟಪ್ಪನವ್ರ ಜೊತೆಗೆ ಹೋಗಿದ್ದೆ. ಆಕಸ್ಮಿಕವಾಗಿ ದಾವಣಗೆರೆಗೆ ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟಾಗ ಶಾಮನೂರು ಶಿವಶಂಕರಪ್ಪನವರು ಯಾರೋ ಮೂಲಕ ತರಿಸಿ 10 ಲಕ್ಷ ರೂಪಾಯಿಗಳನ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟರು. ಇವನು ತಗೊಳ್ಳಿ ನಿಮ್ಮ ಟ್ರಸ್ಟಿಗೆ ಅಂತ ಹೇಳಿದ್ರು. ಆದರೆ ಪಾಟೀಲ್ ಪುಟ್ಟಪ್ಪ, ನಾನು ರಸೀದಿಯನ್ನು ತಂದಿಲ್ಲ, ಹಾಗಾಗಿ ಈಗ ಕೊಡ್ಲಿಕ್ಕೆ ಆಗಲ್ಲ, ಬೇಡ, ನಾನು ತಗೊಳ್ಳೋದು ಬೇಡ, ರಸೀದಿ ತಂದಾಗ ಹೋಯ್ತೀನಂದ್ರು. ನಾನು ಹಣಿ ಚೆಚ್ಚಿಕೊಳ್ಳುವ ಸರದಿ ನನಗೆ. ಯಾಕಂದ್ರೆ 10 ಲಕ್ಷ ತಂದು ಟೇಬಲ್ ಮೇಲೆ ಇಟ್ಟಾರ, ತಗೊಳ್ಳಿ ಅಂತ ಹೇಳ್ತಾರ, ನೀವು ಆಮೇಲೆ ರಿಸಿಪ್ಟ್ ಕಳಿಸ ಅಂತ ಹೇಳ್ತಾರ. ಆದರೆ ರಸೀದಿ ನಾನು ತಂದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನು ತಿರಸ್ಕರಿಸುವುದಿದೆಯಲ್ಲ, ತುಂಬಾ ಪ್ರಾಮಾಣಿಕವಾದ ಮನುಷ್ಯನಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ. ನಾನು ಕೊನೆಯಿಂದ ಆರಂಭದಿಂದ ಕೊನೆಯವರೆಗೂ ಅಂತಲ್ಲ, ನಡುವಿನ ಅವರ ಜೀವನವನ್ನು ಗಮನಿಸಿದ್ದೇನೆ. ಅವರ ಸಾಯುವ ಕೊನೆ ಗಳಿಗೆವರೆಗೂ ರಿಡ್ಜ್ ಒಂದು ಕಾರ್ ಒಂದು ಬಿಟ್ರೆ ಅವರಲ್ಲಿ ಏನೂ ಇರಲಿಲ್ಲ. ಅವರು ರಾಜ್ಯಸಭಾ ಸದಸ್ಯರು ಮತ್ತು ಎಲ್ಲ ರಾಜಕೀಯ ನಾಯಕರುಗಳ ಸಂಪರ್ಕ ಹೊಂದಿದ್ರು. ಆದರೆ ಅವರೆಂದೂ ಯಾವ ರಾಜಕಾರಣಿಗಳ ಜೊತೆ ಒಳ್ಳೆ ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಕೊಳ್ಳಿಲ್ಲ. ನೋಡಿ, ಯಾವ ಪತ್ರಕರ್ತ ರಾಜಕಾರಣಿಗಳ ಜೊತೆ ಅನ್ಯೋನ್ಯವಾದ ಸಂಬಂಧಗಳನ್ನ ಇಟ್ಕೊಳ್ತಾನೋ ಆ ಮನುಷ್ಯ ಅವರ ವಿಷಯದ ಪ್ರಸಂಗ ಬಂದಾಗ ಅವರ ಬಗ್ಗೆ ಖಚಿತವಾಗಿ, ಸ್ಪಷ್ಟವಾಗಿ, ನೇರವಾಗಿ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ರಾಜಕಾರಣಿಗಳ ಪರಿಚಯ ಇರಬೇಕು, ಆದರೆ ಅವ್ರ ಜೊತೆ ಯಾವುದೇ ರೀತಿಯ ಸಂಬಂಧಗಳನ್ನು ಇಟ್ಕೊಳ್ಳಬಾರದು. ನನ್ನ ತಂದೆ ಲಂಕೇಶ್ ಪತ್ರಿಕೆಗೆ ಬರೆಯುವಾಗಲೂ ಕೂಡ ಅಷ್ಟೇ, ಆತ ಎಲ್ಲ ರಾಜಕಾರಣಿಗಳ ಬಗ್ಗೆ ಬರೀತಿದ್ದ. ಯಾವ ರಾಜಕಾರಣಿಯೂ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ನಿರಾನೇರ ಬರೀತಿದ್ದಂದ್ರೆ, ಇವ್ರನ್ನ ಮನೆಗೆ ಕಳಿಸಿ, ಇವ್ರನ್ನ ಆಯ್ಕೆ ಮಾಡಿ ಅಂತ ಅವ್ರ ಹೆಸರಿಟ್ಟು ಬರೀತಿದ್ರು. ನಿಮಗೆ ವಿಚಿತ್ರ ಆದ್ರೂ ಒಂದು ಸತ್ಯ ಸಂಗತಿಯನ್ನು ನಾನು ತಿಳಿಸ್ಬೇಕು. ನಮ್ಮ ಭಾಗದ ಮೈರಾವಣರಂತಿದ್ದಂಥ ಧರ್ಮ್ ಸಿಂಗ್ ಖರ್ಗೆ ಅವರ ಕುರಿತು ಡ್ರಮ್ ಸಿಂಗ್ ಅಂತ ಬರೀತಿದ್ರು, ಕರ್ನಾಟಕ ದಮನಕ್ ಅಂತ ಬರೀತಿದ್ರು. ಆದರೆ ಅವ್ರು ಯಾರು ಕೂಡ ಈತನ ಕೂದಲು ಕೂಡ ಕೊಂಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಪ್ರಾಮಾಣಿಕತೆ. ಯಾವ ಪತ್ರಕರ್ತನಲ್ಲಿ ಪ್ರಾಮಾಣಿಕತನ ಇರ್ತದೋ ಆ ಮನುಷ್ಯನ ಒಂದು ಕೂದಲ ಸಹಿತ ಕೊಂಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಮನುಷ್ಯ ಸಹಜವಾಗಿ ತನ್ನ ಆಶೆ ಆಕಾಂಕ್ಷೆಗಳಿಗೆ, ತನ್ನ ಕುಟುಂಬಕ್ಕಾಗಿ ಆ ಜನಪರವಾದಂತಹ ನಿಲುವುಗಳನ್ನ ಬದಿಗೆ ಒತ್ತನೋ ಆ ಮನುಷ್ಯನ ಯಾರಾದ್ರೂ ಖರೀದಿ ಮಾಡಬಹುದು. ಹಾಗಾಗಿ ಇವತ್ತು ಕೆಲವು ಮಾಧ್ಯಮಗಳಲ್ಲ, ಬಹುತೇಕ ಮಾಧ್ಯಮಗಳು ಮಾರಿಕೊಂಡಿವೆ. ಎಲ್ಲೋ ಮಾರಿಕೊಳ್ಳದ ಮಾಧ್ಯಮಗಳು ಎಲ್ಲೋ ಅಲ್ಲೊಂದು ಇರಬಹುದು. ಆದರೆ ಅವನ್ನು ಕೂಡ ಹಗಲೊತ್ತಿನಲ್ಲಿ ದೀಪ ಹಚ್ಚಿ ಹುಡುಕಬೇಕಾದಂತ ಒಂದು ಸ್ಥಿತಿ ಇದೆ. ಕಳ್ಳರಿಗೆ ಕಳ್ಳರಂದ್ರೆ ಸಿಟ್ಟು ಬರ್ತೈತಿ. ಕಳ್ಳನೇ ನಾನು ಅಂದದ್ನಾಗ ಕಳ್ಳ ಅಂತ ಯಾರೋ ಕರೆದಾಗ ನಾನ್ಯಾಕೆ ಸಿಟ್ಟಿಗಿರ್ಬೇಕು? ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಪತ್ರಕರ್ತರಿದ್ದಾರೆ. ಕೆಲವು ಪತ್ರಕರ್ತರುಗಳ ಮನೆಗಳನ್ನ ನೋಡ್ಬೇಕು ನೀವು. ಬಹುಶಃ ಯಾವ ರಾಜಕಾರಣಿಗಳು ಸಹಿತ ಆ ಥರದ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭವ್ಯವಾದಂತಹ ಬಂಗಲೆಗಳನ್ನು ಅವರು ಕಟ್ಟಿದ್ದಾರೆ. ಅವರು ದೇಶ ವಿದೇಶಗಳನ್ನ ಹಾಗೆ ಸುತ್ತನೇ ಇರ್ತಾರೆ. ಯಾವತ್ತು ನೋಡ್ರಿ ಅವ್ರು ಒಂದ್ ಕಡೆ ಇರಕ್ಕೆ ಸಾಧ್ಯನೇ ಇಲ್ಲ. ಅವರು ಬಹುಶಃ ಅವರು ಎಲ್ಲ ವಿದೇಶಗಳನ್ನ ಈಗ ಬಹುಶಃ ಅವ್ರ ಜೀವಿತ ಅವಧಿಯಲ್ಲಿ ಸುತ್ತಿ ಬಿಟ್ಟಿರ್ಬೇಕು. ಯಾವುದೇ ಮುಖ್ಯಮಂತ್ರಿ ಯಾವುದೇ ರಾಜ್ಯಕ್ಕೆ ಅಧಿಪತಿಯಾಗಿ ಬಂದ ಅವ್ರ ಜೊತೆ ಸಖ್ಯವನ್ನು ಬೆಳೆಸ್ತವ್ರೆ, ಅವ್ರ ಜೊತೆ ರಾತ್ರಿ ಕಂಠಪೂರ್ತಿ ಕುಡಿದವ್ರೆ, ಅವ್ರ ಜೊತೆ ಎಲ್ಲ ರೀತಿಯ ಚೈನಿ ವ್ಯವಹಾರಗಳನ್ನ ಮಾಡಿದವ್ರೆ. ಇಂಥ ಪತ್ರಕರ್ತ ಆಯಾ ಮುಖ್ಯಮಂತ್ರಿಯ ಪರವಾಗಿ ಬರಿತೇನೆ ಹೊರತು ಜನಪರವಾದ ನಿಲುವುಗಳು ಆತನಿಗೆ ಇರೋದಿಲ್ಲ. ಇವತ್ತು ನಮ್ಮ ಭಾರತ ಅನುಭವಿಸಿರತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ನೀವು ಗಮನಿಸಿ. ಎಲ್ಲಿಗಳು ಹೋಗಿದೆ? ಪಾತಾಳಕ್ಕೆ ಕುಸಿತಾ ಇದೆ. ನಿರುದ್ಯೋಗ ಇದೆ, ಅತ್ಯಾಚಾರ ಆಗ್ತಾ ಇದ್ದಾವೆ, ಬಡತನ ಇದೆ, ಒಂದಲ್ಲ ಎರಡಲ್ಲ 100 ಸಂಕಟಗಳಿವೆ. ಪತ್ರಿಕೆಗಳಂತೂ, ಪ್ರಶ್ನೆ ಪತ್ರಿಕೆಗಳು ನೋಡುತ್ತಿದ್ರೆ ಅವು ಔಟ್ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದೆಯಲ್ಲ? ಎಷ್ಟು ಭ್ರಷ್ಟ ವ್ಯವಸ್ಥೆ. ಯಾವುದೇ ನೀವು ಕಚೇರಿಗೆ ಹೋಗ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳೋದಿಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಆಯಾ ಸರ್ಕಾರದ ಕಚೇರಿಗಳಿಗೆ ನೀವು ಹೋಗಿ ದುಡ್ಡು ಕೊಡದೆ ನಿಮ್ಮ ಒಂದು ಕೆಲಸ ಕೂಡ, ಒಂದು ಫೈಲ್ ಕೂಡ ಮೂವ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ನೀವೊಂದು ಸಹಿ ಕೂಡ ಆಗೋದಿಲ್ಲ. ಈ ಸ್ಥಿತಿಗೆ ಕಾರಣ ಯಾರು? ಇಂಥ ಸ್ಥಿತಿಯಲ್ಲಿ ಪತ್ರಕರ್ತ ಏನ್ ಮಾಡಬಹುದಾಗಿತ್ತು?
5 ವರ್ಷ ರಾಜಕಾರಣಿ ಕೋಟಿಯೇ 4 ಕೋಟಿ 10 ಕೋಟಿ 20 ಕೋಟಿ ಇರ್ತದೆ. ಮತ್ತೆ ಇನ್ನೊಂದು ಚುನಾವಣೆ ಬಂದಾಗ ಅದು 100 ಕೋಟಿ 1000 ಕೋಟಿ ಆಗ್ತದೆ. ಹೀಗಾಗ್ತದೆ. ಈ ಮ್ಯಾಜಿಕ್ ಅನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕಲ್ಲ. ಆತ ಯಾವ ಭ್ರಷ್ಟ ಮೂಲಗಳಿಂದ ಅವನು ಸಂಗ್ರಹಿಸಿ ಮಾಡಿದ, ಅದಕ್ಕೆ ಕಾರಣ ಯಾರು? ನಿಜವಾಗಿ ಎಲ್ಲಿ ಜಾಗೃತ ಪತ್ರಕರ್ತನ ಇರ್ತಾನೋ ಅಲ್ಲಿ ರಾಜಕಾರಣಿ ಖಂಡಿತವಾಗಿ ಇರ್ತಾನೆ. ಯಾರ ಪ್ರಾಮಾಣಿಕ ಪತ್ರಕರ್ತ ಇರ್ತಾನೋ ಅಲ್ಲಿ ಅಧಿಕಾರಶಾಹಿ ನಡಿಗೆ ಹೋಗ್ತದೆ. ಎಲ್ಲಿ ಪ್ರಾಮಾಣಿಕವಾದ ಪತ್ರಕರ್ತ ಇರ್ತಾರೋ ಅಲ್ಲಿ ಧಾರ್ಮಿಕ ನಾಯಕರು ಸಹಜವಾಗಿ ಭಯದಿಂದ ತರಗುಟ್ಟಿ ನೋಡ್ತಾರೆ. ಆದರೆ ಇವತ್ತು ರಾಜಕಾರಣಿಗಳಾಗಲಿ, ಧಾರ್ಮಿಕ ನಾಯಕರಾಗಲಿ, ಅಥವಾ ಕಾರ್ಯಾಂಗದ ಅನೇಕ ಅಧಿಕಾರಶಾಹಿ ವ್ಯವಸ್ಥೆ ಇರಲಿ, ಯಾರಿಗೂ ಹೆದರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದ್ರೂ ಕೇಳಿದ್ರೆ ಇಟ್ ಬಿಸ್ಕಿಟ್ ಎಸೆಯೋದು, ಬಿಸ್ಕಿಟ್ ಎಸೆದು ಸುಮ್ಮನೆ ಕೂಡಿಸ್ತಕ್ಕಂಥ ಪ್ರವೃತ್ತಿ ಇವತ್ತು ಶುರುವಾಗಿದೆ. ಅವತ್ತು ನಮ್ಮ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಬರ್ತಂದ್ರೆ ಎಷ್ಟೋ ಮಂದಿ ತರಗುಟ್ಟಿ ಹೋಗ್ತಿದ್ರು. ಅವ್ರ ಪತ್ರಿಕೆಯ ಸಂಪಾದಕ, ಆ ಪತ್ರಿಕೆ ವರದಿಗಾರ, ಆ ಪತ್ರಿಕೆ ಇನ್ಫಾರ್ಮೇಶನ್ ಕೊಡ್ತಾರಂತ ಅನ್ನೋದೇ ಒಂದು ದೊಡ್ಡ ಘನತೆ, ಗೌರವಕ್ಕೆ ಒಂದು ಗರಿಯನ್ನಿಟ್ಟಂತ ಆಗ್ತಿತ್ತು. ಇವತ್ತು ಏನಾಗಿದೆ ಪರಿಸ್ಥಿತಿ? ಪತ್ರಕರ್ತ ಏನಾಗಿದ್ದಾನೆ? ಈ ಬಗ್ಗೆ ನಾವ್ ಯಾಕೆ ಆಲೋಚನೆ ಮಾಡಬಾರ್ದು? ಕುಂಬಳಕಾಯಿ ಕಳ್ಳ ಅಂದ್ರೆ ಪತ್ರಕರ್ತನಾದ ನಮ್ಮಂಥವ್ರು ಆತ್ಮಾವಲೋಕನ ಮಾಡಿಕೊಳ್ಬೇಕೇ ವಿನಃ ಯಾರು ಹೇಳ್ತಾರೋ ಅವ್ರ ಮೇಲೆ ಎಗರಿ ಬೀಳೋದಲ್ಲ. ಬಹುಶಃ ಕವ್ 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 ಅಂತ ನಮ್ಮ ಪ್ರಕಾಶ್ ರಾಜ್ ಅವರ ಮೇಲೆ ಮುಗಿ ಬೀಳುತ್ತಿರುವ ಪತ್ರಕರ್ತರ ದಂಡನ್ನು ನೋಡಿದ್ರೆ ನಮ್ಮ ಪ್ರಕಾಶ್ ರಾಜ್ ಅವರು ಹೇಳಿದಂತ ಮಾರಿಕೊಂಡ ಮಾಧ್ಯಮಗಳು ಅದಕ್ಕೆ ಸಾಕ್ಷಿ ಆಗ್ತವೆ. ಇವೆಲ್ಲವುಗಳ ಬಗ್ಗೆ ಕುಲಂಕುಷವಾಗಿ ಜನಸಾಮಾನ್ಯರು ಆಲೋಚಿಸಬೇಕಾಗಿದೆ. ಇದಕ್ಕೆ ಕಾರಣ ಕೇವಲ ಪತ್ರಕರ್ತರ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅದಕ್ಕೆ ಕಾರಣ ಜನರ ಭ್ರಷ್ಟಗೊಂಡ ಮನಸ್ಸು ಕೂಡ. ಪತ್ರಕರ್ತ ನಿರ್ಭಯವಾಗಿ ಬರೀತಾನೆ, ಆತ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಬರೀತಾನೆ, ಸತ್ಯವನ್ನ ಬರೀತಾನೆ, ನ್ಯಾಯನಿಷ್ಠವಾಗಿ ಬರೀತಾನೆ. ತನ್ನ ಹೆಂಡತಿ ಮಕ್ಕಳ ಕಬೂರು ಕೂಡ ಆತನಿಗೆ ಇರೋದಿಲ್ಲ. ಆದರೆ ನೈತಿಕವಾಗಿ ಆತ ಗಟ್ಟಿಯಾದಾಗ ಆತನ ಜೊತೆ ನಿಲ್ಬೇಕಾದಂಥ ಸಂಘಟನೆಗಳು ಇವತ್ತು ಯಾವಿವೆ ಮತ್ತು ಜನಸಾಮಾನ್ಯರು ಇವತ್ತು ಎಲ್ಲಿದ್ದಾರೆ? ಕೇವಲ ಪತ್ರಕರ್ತ ಮಾತ್ರ ಭ್ರಷ್ಟಗೊಂಡಿಲ್ಲ, ಅವರಷ್ಟೇ ಮಾರಿಕೊಂಡಿಲ್ಲ. ನನಗನ್ನಿಸ್ತದೆ ಜನಸಾಮಾನ್ಯನೂ ಕೂಡ ತನ್ನ ವ್ಯಕ್ತಿಗತವಾದ ಆಶೆಗಾಗಿ, ತನ್ನ ವ್ಯಕ್ತಿಗತವಾದ ಸ್ಥಾನಮಾನಕ್ಕಾಗಿ ತನ್ನನ್ನು ಮಾರಿಕೊಂಡಿದ್ದಾನೆ. ಕೇವಲ ಮಾಧ್ಯಮಗಳು ಮಾರಿಕೊಂಡಿಲ್ಲ, ಅಧಿಕಾರ ವ್ಯವಸ್ಥೆ ಮಾರಿಕೊಂಡಿದೆ, ರಾಜಕಾರಣಿಗಳು ಮಾರಿಕೊಂಡಿದ್ದಾರೆ. ಇವರ ನಡುವೆ ಪತ್ರಿಕಾಕರ್ತನು ಕೂಡ ಮಾರಿಕೊಂಡಾಗಿದೆ. ಆದ ಕಾರಣಕ್ಕೆ ಮೊದಲನೇದಲ್ಲಿ ಹೇಳ್ತಕ್ಕಂಥ ವಚನ ಹೇಳಿದ್ದು ನಾನಂದ್ರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ಏರಿ ನಿರೊಂಬಡೆ ಬೇಲಿಕೆಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯಿಯ ಮಲೆ ಹಾಲು ನಂಜಾಕಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂದಾಗ, ಬೆಟ್ಟಕ್ಕೆ ಚಳಿ ಆದರೆ ಏನು ಒದಿಸುವರಯ್ಯ? ಬೆಟ್ಟಕ್ಕೆ ಚಳಿ ಆದರೆ ಏನೋ ಒದಿಸ್ಲಿಕ್ಕೆ ಸಾಧ್ಯನಾ? ಅಂಥ ಒಂದು ಸ್ಥಿತಿಯಲ್ಲಿ ನಾವು ಭಾರತೀಯರಿದ್ದೇವೆ. ಇದು ಕೇವಲ ಯಾರೋ ಒಬ್ಬರ ಮೇಲೆ, ಪತ್ರಕರ್ತರ ಮೇಲೆ, ರಾಜಕಾರಣಿಗಳ ಮೇಲೆ, ಅಥವಾ ಶಾಹಿ ವ್ಯವಸ್ಥೆಯ ಮೇಲೆ, ಅಥವಾ ಧಾರ್ಮಿಕ ನಾಯಕರ ಮೇಲೆ ಮಾಡ್ತಕ್ಕಂಥ ಒಂದು ಆಪಾದನೆ ಅಲ್ಲ. ನಮಗೆ ನಾವೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಮಗೆ ನಾವೇ ತಿದ್ದಿಕೊಳ್ಳಬೇಕಾಗಿದೆ, ನಮಗೆ ನಾವೇ ಮಾರಾಟಗೊಳ್ಳದೆ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.